ಬಾಯ್ಸ್ ದಿಸ್ ಇಸ್ ಅನ್ರಿಯಲ್. ಇಲ್ಲಿ ನೋಡಿ ಏನು ಕಾಣಿಸ್ತಿದೆ, ಹಿಮಾಲಯ ಟಾಪ್ಸ್ ಕಾಣಿಸ್ತಿದೆ. ನಿಜ ಮಸ್ತಾಗಿದೆ ನೋಡಿ ವ್ಯೂ ಮಾತ್ರ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಮಸ್ತಾಗಿತ್ತು ಜರ್ನಿ ಮಾತ್ರ, ಸಕ್ಕತ್ತಾಗಿತ್ತು. ನೆನ್ನೆ ನೈಟ್ ಅಂತೂ ಒಂದು 9 o'clock ರೀಚ್ ಆದ್ವಿ. ಹೆಂಗೆ ಅಂದರೆ ಒಂದು 2 ಕಡೆ ಫುಲ್ಲು ರೋಡೆಲ್ಲ ಕ್ಲೀನ್ ಮಾಡ್ತಿದ್ರು, ಲ್ಯಾಂಡ್ ಸ್ಲೈಡ್ ಆಗಿಬಿಟ್ಟಿತ್ತು. ಹೆವಿ ಕಷ್ಟ ಆಯಿತು, ಲಾಗೆಲ್ಲ ಮಾಡಿಲ್ಲ. ಆದರೆ ಇವಾಗ ಸುಮ್ಮನೆ ಹಂಗೆ ವಾಕ್ ಹೋಗ್ತಾಯಿದ್ದೀವಿ. ಮಸ್ತಾಗಿದೆ ಮಾತ್ರ. ಇಲ್ಲಿ ವ್ಯೂ ತೋರಿಸಿದ್ರೆ ಅಂತ ಕಳೆದೋಗ್ತೀರಾ. ಲಿಟ್ರಲಿ ಸಕ್ಕತ್ತಾಗಿದೆ. ಫುಲ್ಲು ಚಳಿ ಆಗ್ತಿದೆ. ನೆನ್ನೆ ನೈಟ್ ಅಂತೂ 6 or 7 ಡಿಗ್ರಿ ಇತ್ತು. ಫುಲ್ಲು ಚಳಿ. ಇವಾಗ ಸ್ವಲ್ಪ ಬಿಸಿಲು ಬಂದಿದೆ. ನೋಡಿ ಹೆಂಗಿದೆ ಅಂತ. ನೋಡಿ ಇದು ಕಾಣಿಸ್ತಿದ್ದಿಲ್ಲ, ಇದು ಪಂಚಾಯತ್ ಆಫೀಸ್ ಅಂತೆ. ಎಲ್ಲ ಹಿಂಗೆ ಇರೋದು, ಎಲ್ಲ ಫುಲ್ಲು ಬೆಟ್ಟದ ಮೇಲೆ, ಫುಲ್ಲು ಹೈಟಲ್ಲೇ ಇರೋದು. ನಡೆಯೋಕ್ಕಂತೂ ಆಗೋದಿಲ್ಲ, ಫುಲ್ಲು ಸುಸ್ತಾಗಿ ಹೋಗಿದೆ. ಇಲ್ಲಿ ನೋಡಿ ಹೋಗ್ತಾ ಇದ್ದಾರೆ ನಮ್ಮ ಅಪ್ಪ ನನ್ನ ತಮ್ಮ. ಸುಮ್ಮನೆ ಹಂಗೆ ಮಾರ್ನಿಂಗ್ ವಾಕ್ ಅಂತ ಬಂದ್ವಿ. ಇದು ನೋಡಿ, ಇದು ನಮ್ಮ ಮನೆ ದೇವರು ಮೊಬೇರೋ ಅಂತ, ಇನ್ನು ಮೊಬೇರೋ ಘಾಟ್ ಅಂತ ಹೇಳ್ತಾರೆ. ಅಲ್ಲೇ ದೇವ್ರು ಹೋಗಿ ಕೂತ್ಕೊಂಡಿರೋದು. ಏನೇನೋ ಸ್ಟೋರಿ ಇದೆ, ಅದೆಲ್ಲ ನೋಡೋಣ. ಆದರೆ ಹೇಳ್ತೀನಿ, ನನಗೂ ಗೊತ್ತಿಲ್ಲ. ಆದರೆ ಸಕ್ಕತ್ತಾಗಿದೆ ವ್ಯೂ ಮತ್ತು ಎಲ್ಲ ಮಸ್ತಾಗಿದೆ. ಆದರೆ ನೆಕ್ಸ್ಟ್ ಮಂತ್ ಡಿಸೆಂಬರಲ್ಲಿ ಫುಲ್ಲು ಸ್ನೋಫಾಲ್ ಆಗುತ್ತಂತೆ. ಇದೇನು ಕಾಣಿಸ್ತಿದೆ ಇದೆಲ್ಲ ಸ್ನೋಫಾಲ್ ಆಗುತ್ತಂತೆ. ಇಲ್ಲೆಲ್ಲ ಸಕ್ಕತ್ತಾಗಿರುತ್ತೆ, ಫುಲ್ಲು ಸ್ನೋಯಿ ಆಗಿ. ನೆನೆ ನೈಟ್ ಇಲ್ಲೂ ಕಾರ್ ತೊಗೊಂಡೋಗಿ ಹೆವಿ ಕಷ್ಟ ಆಯಿತು. ಆದರೂ ತೊಗೊಂಡೋಗಿ ಮನೆ ಹತ್ರ ನಿಲ್ಲಿಸಿದ್ದೀವಿ. ಸರಿ, ಮನೆ ಹತ್ರ ಹೋಗ್ಬಿಟ್ಟು ಸಿಗೋಣ. ಸ್ಟೇ ಟ್ಯೂನ್ ಫಾರ್ ಮೋರ್ ಪಹಾಡಿ ವ್ಲಾಗ್ಸ್. ಬೈಸ್ ನೋಡ್ಬೋದು, ಇವಾಗ ನಾವು ಇಲ್ಲೇ ಬ್ರಷ್ ಮಾಡೋಕ್ಕಂತ ಹೋಗ್ತಾ ಇದ್ದೀವಿ. ಇಲ್ಲೇ ಬ್ರಷ್ ಮಾಡೋದೀಗ. ನೋಡೋಣ. ಕೋಲ್ಡ್, ಫುಲ್ಲು ವಾಟರ್ ಅಂತೂ ಫುಲ್ ಕೋಲ್ಡ್ ಆಗಿದೆ. ಗಲೀಜು ಥರ ಕಾಣಿಸ್ತಾ ಇರ್ಬೋದು. ಗಲೀಜಿಲ್ಲ ಆ್ಯಕ್ಚುಲಿ, ನೀರು ಫ್ರೆಶ್ ವಾಟರ್ ಇದೆ. ಆ್ಯಕ್ಚುಲಿ ಕುಡಿತೀವಿ ನಾವು ಈ ನೀರನ್ನ. ಇಲ್ಲಿ ಮಸ್ತಾಗಿದೆ ಮತ್ತು ಫುಲ್ಲು ಚಳಿ. ವ್ಯೂ ಅಂತೂ ಮಸ್ತಾಗಿದೆ. ವಾ ನಮ್ಮ ಬ್ರಷ್ ಕ್ರಾಸ್ ಬಾಯ್ ಯಾರು ಇಲ್ಲಿ ನೋಡಿ ರೀ. ಬ್ರಷ್ ಮಾಡಬೇಕಾದ್ರೆ ಸಿಗೋಣ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಯು ಗೈಸ್ ಎಂಜಾಯ್ ದ ವ್ಯೂ. ಗೈಸ್ ಇಲ್ಲಿ ನೋಡಿ, ಬೆಟ್ಟ ಒಳಗೆಯಿಂದ ನೀರು ಬರ್ತಿರೋದು. ಇಲ್ಲಿ ನೋಡಿ ಕಾಣಿಸ್ತಿದೆಯಾ ಇರೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಈ ಥರ ಬೆಟ್ಟ ಒಳಗಡೆಯಿಂದ ನೀರು ಬರುತ್ತೆ. ಪಾಪ ಎಕ್ಸ್ಪ್ಲೈನ್ ಮಾಡಿ ಪಾಪ, ಹೆಂಗೆ ಬೆಟ್ಟದ ಮೇಲೆ ನೀರು ಮಳೆ ಬಿದ್ದಾಗ ನೀರು ಬರ್ತಲ್ಲ, ಅದು ಹಾಗೆ ಇದು ವೆಟ್ಟಾಗಿ, ಆ ವೆಟ್ನೆಸ್ಸು ಹೆಂಗೆ ಕ್ಲೌಡು ನೀರು ಮಳೆ ನೀರಾಗುತ್ತೋ ಆ ಥರ ಎಲ್ಲ ಶೇಖರಣೆ ಆಗುತ್ತೆ. ಒಂದು ಕಡೆ ಶೇಖರಣೆ ಆಗ್ಬಿಟ್ಟು ಎಲ್ಲ ಕಡೆ ಇರೋದಿಲ್ಲ. ಅದಕ್ಕೆ ಅಂತ ಒಂದು ನಮ್ಮದು ನರ್ವ್ಸ್ ಇರುತ್ತಲ್ಲ, ಆ ಥರ ಅದ್ರದ್ದು ಒಂದು ದಾರಿ ಇರುತ್ತೆ. ಆ ದಾರಿಯಿಂದ ಹೀಗೆ ಹೋಗಿ ಒಳಗಡೆಯಿಂದ ಹೋದರೆ ಬೆಟ್ಟದ ಕೆಳಗಡೆ ಒಂದು ಝರ್ನ ಥರ ಆಗುತ್ತೆ, ಡ್ರಾಪ್ ಆ ಥರ ಎಷ್ಟೊಂದು ಕಡೆ ಇರುತ್ತೆ. ಸೊ ಇಷ್ಟು ದೊಡ್ಡ ಬೆಟ್ಟದಲ್ಲಿ ಎಲ್ಲ ಕಡೆಯಿಂದ ಸೇರ್ಕೊಂಡು ಬಂದರೆ ಬೇಸಿಗೆ ಕಾಲದಲ್ಲೂ ಮಳೆ ನೀರು ಸಿಗೋದು ಇದೇ ರೀಸನಿಂದ ಬೆಟ್ಟದಲ್ಲಿ. ಬೈಸ್ ತಿಳ್ಕೊಂಡ್ರ ಇಲ್ವಾ? ನಾನು ವಿಡಿಯೋ ದೊಡ್ಡ ಲೆಂತಿ ಮಾಡೋಕ್ಕೆ ಎಲ್ಲ ಮಾಡ್ತಾಯಿದ್ದೀನಿ, ನಿಮ್ಮ ಇನ್ಫಾರ್ಮೇಷನ್ಗೋಸ್ಕರ ಅಲ್ಲ. ಇಲ್ಲ ನೋಡಿ ಹೆಂಗಿದೆ ವ್ಯೂ. ಇದೆಲ್ಲ ಇವಾಗ ಮಾಡಿರೋದು. ಇಲ್ಲಿ ಏನೋ ಟ್ರ್ಯಾಕ್ಟರ್ ಹೋಗುತ್ತಂತೆ ಇವಾಗ, ಏನೋ ಗೊತ್ತಿಲ್ಲ. ಇಲ್ಲಿ ನೋಡಿ ತಮ್ಮ. ಸರಿ, ಪೋಸ್ ಬನ. ಫುಲ್ಲು ಕ್ಯಾಮ್ರಾ ಶೈ ಪರ್ಸನ್ ಇವನು, ನಮ್ಮಪ್ಪ. ಎಲ್ಲ ಬಿಹೈಂಡ್ ದ ಕ್ಯಾಮ್ರಾ ಮಾತಾಡ್ತಾರೆ ಅಷ್ಟೇ, ಮುಂದೆ ಏನು ಮಾತಾಡೋಲ್ಲ. ಇಲ್ಲಿ ನೋಡಿ, ನಾನು ತೋರಿಸ್ತೀನಿ ಇಲ್ಲಿಂದ. ಇಲ್ಲಿ ನೋಡಿ ಇದು ಸ್ಕೂಲು. ಇಲ್ಲಿ ನೋಡಿ ಓದ್ತಾ ಇದ್ದಾರೆ ಮಕ್ಕಳು, ಕಾಣಿಸ್ತಿದೆಯಾ? ರೂಫ್ ಟಾಪ್ ಸ್ಟಡಿಂಗ್ ಇವ್ರದ್ದೆಲ್ಲ. ಇಲ್ಲಿ ನೋಡಿ, ಇಲ್ಲಿ ಓದ್ತಿದ್ದಾರೆ. ಮತ್ತು ನೋಡಿ ಇಲ್ಲಿಂದ ನಮ್ಮ ಮನೆ ತೋರಿಸ್ತೀನಿ ನೋಡಿ. ಇದು ನಮ್ಮ ಮನೆ, ಇಲ್ಲಿ ಕಾಣಿಸ್ತಿರೋದು ನೋಡಿ. ಇದು ನಮ್ಮ ಮನೆ ಇಲ್ಲಿ ಪಹಾಡಲ್ಲಿ. ಪಹಾಡ್ ಅಂದರೆ ಮೌಂಟೈನ್ಸ್, ಹಿಲ್ಸ್. ಆಮೇಲೆ ಇನ್ನೇನಿದೆ ಇಲ್ಲಿ ಅಷ್ಟೇ. ಚೆನ್ನಾಗಿದೆ, ಒಳ್ಳೆ ವೆದರು. ಬಿಸಿಲು ಬರ್ತಿದೆ, ಆದರೆ ಬಿಸಿಲು ಫೀಲ್ ಆಗ್ತಿಲ್ಲ ಅಷ್ಟೊಂದು, ಯಾಕಂದರೆ ಚಳಿ ಇದೆ ಹಂಗೆ. ನೋಡಿ ಇಲ್ಲೆಲ್ಲ ಸ್ನೋಫಾಲ್ ಆಗುತ್ತಂತೆ ಈ ಬೆಟ್ಟದ ಮೇಲೆ. ಇಲ್ಲಿ ತುಂಬ ರೇರ್ ಅಂತೆ ಆಗೋದು. ಆಮೇಲೆ ಕೆಳಗಡೆ ನಮ್ಮ ಮನೆ ದೇವ್ರು ಇರೋದು. ಇಲ್ಲಿ ಕೆಳಗೆ ಹೋಗ್ಬೇಕು ನಾವು. ಆಮೇಲೆ ಇಲ್ಲಿ ನಮ್ಮ ಕಾರ್ ಕಾಣಿಸ್ತಿದೆ, ದ ಓಜಿ ಕಾರ್ ನಮ್ಮದು.
ಬಾಯ್ಸ್ ಇದೆಲ್ಲ ನೋಡ್ಬೋದು, ಇದೆಲ್ಲ ಸ್ಟೋರೇಜ್. ಇದು ಹಸು ಇಲ್ಲ, ಬೊಫೆಲೋಗೆಲ್ಲ ಇದು ಸ್ಟೋರೇಜ್ ಈ ಥರ ನೋಡಿ. ಹಿಂಗೆ ಮರದ ಮೇಲೆ ಕಟ್ಬಿಟ್ಟು ಬಿಟ್ಬಿಡ್ತಾರೆ ಹುಲ್ನ. ಇದೆಲ್ಲ ಫುಲ್ ಡ್ರೈ ಆಗುತ್ತೆ ಸಮ್ಮರ್ಗೋಸ್ಕರ ಇದು. ಅಲ್ಲಿ ನೋಡಿ ನಡ್ಕೊಬರ್ತಾ ಇದ್ದಾರೆ ಇವರೆಲ್ಲ ಪಕ್ಕ ಪಹಾಡಿ ಫುಲ್ಲು. ನಮಗೆ ಮನೆಯಿಂದ ನಾವು ಆ್ಯಕ್ಚುಲಿ ಮನೆಯಿಂದ ಇವಾಗ 3 ಬೆಟ್ಟ ಹಿಂಗೆ ಕರ್ವ್ ಮಾಡ್ಕೊಂಡು ಬಂದ್ವಿ, ಹೆವಿ ದೂರ. ಆಮೇಲೆ ಅಷ್ಟೇ ಇನ್ನೇನಿಲ್ಲ ಇಲ್ಲಿ ನಾರ್ಮಲ್. ಇವಾಗೆಲ್ಲ ಏನೋ ಮದುವೆ ನಡೀತಿದೆ ಅಂದ್ಬಿಟ್ಟು ಹೋಗಿದ್ದಾರೆ ಎಲ್ಲರೂ, ಎಲ್ಲ ಮನೆಗಳು ಖಾಲಿ ಇದೆ. ಇಲ್ಲಿ ನೋಡಿ ಇದೂ ದೇವ್ರೆ ಇಲ್ಲಿ ಅಷ್ಟೇ ಬಸ್. ನೋಡಿ ಇದೆಲ್ಲ ಮನೆ ಮುಂದೆ ನೋಡಿ ಈ ಥರ ಎಲ್ಲ ಫಾರ್ಮಿಂಗ್ ಇರುತ್ತೆ ನೋಡಿ. ಇದೆಲ್ಲ ಶಿಪ್ ಫಾರ್ಮಿಂಗಲ್ಲಿ ಅವ್ರವ್ರ ಫಾರ್ಮಲ್ಲಿ ಇದು ಮಾಡ್ಕೊಡೋದು. ನಮ್ಮ ಫಾರ್ಮು ನಮ್ಮದು ಇಲ್ಲಿದು ಸೈಟ್ ತೋರಿಸ್ತೀನಿ. ಆಮೇಲೆ ನೋಡಿ ಈ ಥರ ಚಿಕ್ಕದಾಗಿ ನೀರು ಬರ್ತಾ ಇರುತ್ತೆ ಇಲ್ಲಿ. ಹಿಂಗೆ ಚಿಕ್ಕದಾಗಿ ಸ್ವಲ್ಪ ಬಂದು ಫುಲ್ಲು ದೊಡ್ಡದಾಗಿ ಕೆಳಗಡೆ ಒಂದು ನದಿ ಥರ ಇದೆ. ಆದರೂ ಇಲ್ಲೇನಂದರೆ ನೈಟ್ ಹೆಂಗೆ ಕಾರ್ ತೊಗೊಬಂದ್ವಿ ಅಂತ ನಮಗೂ ಗೊತ್ತಿಲ್ಲ. ಇಲ್ಲೆಲ್ಲ ನಮ್ಮ ಕಾರಲ್ಲಿ 4x4 ಬೇರೆ ಇಲ್ಲ. ಹೆಂಗೋ ಬಂದುಬಿಟ್ವಿ ಫುಲ್ಲು ಕಷ್ಟಪಟ್ಟು ಹೆಂಗೋ ಮಾಡಿಕೊಂಡು. ಇಲ್ಲಿ ನೋಡಿ ಈ ಥರ ಪೈಪ್ಸ್ ಹಾಕ್ಬಿಟ್ಟು ಈ ಪೈಪಲ್ಲಿ ಫ್ರೆಶ್ ವಾಟ್ರ್ ಬರುತ್ತೆ, ಡ್ರಿಂಕಿಂಗ್ ವಾಟರು. ಅದನ್ನೇ ಕುಡಿಯೋದು ನಾವು ಇವಾಗ ಇಲ್ಲಿ. ಅಲ್ಲಿ ನೋಡ್ಬೋದು ನೀವು, ಮಸ್ತಾಗಿದೆ ಫುಲ್ಲು. ಆಮೇಲೆ ನಮ್ಮ ಮನೆ ತಂಗಿದಿರು ತಮ್ಮಂದಿರೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ ಇವತ್ತು. ನೋಡಿ ಇದೆಲ್ಲ ವಾಟರ್ ಯೂಸ್ ಮಾಡೋಕ್ಕೆ. ಇದೆಲ್ಲ ವಾಶ್ರೂಮ್ ಎಲ್ಲ ಮಾಡಲ್ಲಪ್ಪ ನಮ್ಮ ಇಂಡಿಯಾ ಥರ, ನದಿ ಸಿಕ್ಕಿದ್ರೆ ಕುತ್ಕೊಬಿಡೋದು. ಎಲ್ಲ ಡ್ರಿಂಕಿಂಗ್ ವಾಟರ್ ಇದೆಲ್ಲ ಫುಲ್ಲು. ಇಲ್ಲಿ ನೋಡಿ ಇದೆಲ್ಲ ಇಟ್ಟಿರೋದು ಅದಕ್ಕೆ ಯಾರಾದರೂ ಬಂದು ನೀರು ಕುಡಿಬೋದು ಅಂತ ಎಲ್ಲ. ಸಕ್ಕತ್ತಾಗಿದೆ ನೋಡಿ. ಇದೆಲ್ಲ ಹಂಗೆ ಹೋಗ್ತಾ ಇರೋದು ಕೆಳಗೆ. ನೋಡಿ ಹಸುದೆ ವ್ಯೂ ಮಾತ್ರ ಮಸ್ತಾಗಿದೆ ನಿಜ. ಏನೇ ಹೇಳಿದ್ರು ವೆಸ್ಟರ್ನ್ ಘಾಟ್ಸಲ್ಲೂ ಸಿಗೋಲ್ಲ ಹಂಗಿದೆ ವ್ಯೂ. ಮಸ್ತಾಗಿದೆ ಮಾತ್ರ ನಿಜ. ಹೋಗ್ಬೋದು ಇಲ್ಲಿ ಕಾರ್ ಪಾರ್ಕಿಂಗು ಫುಲ್ಲು. ದ OG ಬೆಸ್ಟ್ ಕಾರು. ಸೌತ್ ಇಂಡಿಯಾ ಟು ಸುಂದರ್ ಪಶ್ಚಿಮ್. ಮಸ್ತಾಗಿ ಸುದೂರ್ ಪಶ್ಚಿಮ್. ಇಲ್ಲಿ ನೋಡಿ ಇದು ನಮ್ಮನೆ ಇಲ್ಲಿ ಕಾಣಿಸ್ತಿದೆ ನೋಡಿ. ಅಯ್ಯೋ ಇದು ಈ ಬ್ರೌನ್ ಕಲರ್ ಇದೆ ನಮ್ಮನೆಯಿಂದ ಈ ಕಡೆ ಕಾಣಿಸುತ್ತೆ ಫುಲ್ಲು ಜಮೀನು. ಆಮೇಲೆ ನೋಡಿ ಇದೆಲ್ಲ ಇವಾಗ ಆಗಿರೋದು ಮಾಡ್ರನ್ ಹೌಸ್ ಎಲ್ಲ ನೋಡ್ಬೋದು. ಹೆಂಗೆ ಇದೆಲ್ಲ ರೋಡೆಲ್ಲ ಹಿಂಗೆ ಇವಾಗ ಟ್ರ್ಯಾಕ್ಟರು ಮತ್ತು ದೊಡ್ಡ ವೆಹಿಕಲ್ಸ್ ಹೋಗುತ್ತೆ ಅಷ್ಟೇ ಇವಾಗ. ಮುಂಚೆ ಎಲ್ಲ ಅದು ಇರಲಿಲ್ವಂತೆ. ನೋಡ್ಬೋದು ಇವಾಗೆಲ್ಲ ಎಲೆಕ್ಟ್ರಿಕ್ ಪೋಲ್ಸ್ ಎಲ್ಲ ಹಾಕಿದ್ದಾರೆ. ಅದೇ ಸ್ಕೂಲ್ ನೋಡ್ಬೋದು ನೀವು. ಇಲ್ಲಿ ನೋಡಿ ಹಿಂಗೆ ಹೋಗ್ತಾ ಯಾರಾದರೂ ಒಬ್ರು ಸಿಗ್ತಾರೆ, ನೋಡ್ಬಿಟ್ಟು ಫುಲ್ ಖುಷಿಯಾಗಿ ಹೋಗ್ತಾರೆ. ಬೆಂಗಳೂರವ್ರು ಬಂದಿದ್ದಾರೆ ವಾವ್ ಅಂತ ಮಾತಾಡಿಸ್ತಾರೆ. ಒಂಥರ ಡಿಫ್ರೆಂಟ್ ರೆಸ್ಪೆಕ್ಟ್ ಇಲ್ಲಿ. ಫಾರಿನರ್ಸ್ ಥರ ನಮ್ಮವರೇ ಅಂತ ಇವ್ರು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ನೋಡೋಣ ನಮ್ಮ ಅಪ್ಪ ಎಲ್ಲ ಹೋಗ್ತಾರಲ್ಲ, ಹೋಗೋಣ ಏನು ಎತ್ತ ಅಂತ. ನನಗೂ ಗೊತ್ತಿಲ್ಲ, ನಮ್ಮ ಅಪ್ಪನ ಸ್ವಲ್ಪ ಗೊತ್ತು. ನೋಡಿ ಇವ್ರು ಯಾರೋ ಇವ್ರು ಅಜ್ಜಿ ಇದ್ದಾರೆ, ಅವ್ರನ್ನ ಮೀಟ್ ಮಾಡ್ಬಿಟ್ಟು ಸಿಗೋಣ ನಾವು. ಬಾಯ್ಸ್ ನೋಡಿ ಇದೆ ಫ್ರೆಶ್ ವಾಟರ್ ಇಲ್ಲಿ. ನೋಡಿ ಇಲ್ಲಿ ನನ್ನ ತಮ್ಮ ಕುಡಿತಾ ಇದ್ದಾನೆ. ಹಿಂಗೇ ಬರುತ್ತೆ ನೋಡಿ, ಇಲ್ಲಿಂದ ಬರುತ್ತೆ ನೀರು. ಇದ್ರೊಳಗಡೆಯಿಂದ ನೀರು ಬರುತ್ತೆ. ಇದೇ ನೀರು ಕುಡಿಯೋದು ಮಸ್ತಾಗಿ ಫುಲ್ಲು ಫ್ರೆಶ್ ವಾಟರು. ಇಲ್ಲಿ ಬೋರ್ ನೀರು ಥರ ಇಲ್ಲ ಇದು ಹೆವಿ ಸ್ವೀಟ್ ವಾಟರ್. ಇದು ನಿಜ ಸಕ್ಕತ್ತಾಗಿದೆ ಕುಡಿಯೋಕ್ಕೆ ಎಲ್ಲ. ಇದೇ ನೀರು ಕುಡಿಯೋದಾದರೆ ಇಲ್ಲಿ ಇನ್ನು. ಆಮೇಲೆ ನೀರು ಮತ್ತೆ ಇಲ್ಲಿಂದ ಹೋಗುತ್ತೆ ನೋಡಿ. ಇನ್ನೊಂದು ಇದು ಕೆಳಗಡೆ, ಇದು ಬೇರೆ ಊರು ಹೋಗುತ್ತೆ. ಇದು ಬೇರೆ, ಈ ಪೈಪ್ ಬೇರೆ. ಇದೆಲ್ಲ ಇವಾಗ ಮಾಡಿರೋದು 2073 ಮಾಡಿರೋದು ಇದು. ಅಲ್ಲಿ ಹಿಂದೆ ಬರ್ತಿದ್ದಾರೆ ಸಚ್ಚಿ ಪಾಪ. ಇಲ್ಲಿ ನೋಡಿ ತೋರಿಸ್ತೀನಿ, ಸುಳ್ಳು ಹೇಳ್ತಿಲ್ಲ ನಾನು. ನೋಡಿ 2073 ಮಾಡಿರೋದು ಇದು. ಇಲ್ಲಿದ್ದು ಇಯರ್ 2073. ಇವಾಗ ಎಷ್ಟು ನಮಗೂ ಗೊತ್ತಿಲ್ಲ. ಗೈಸ್ ಇಲ್ಲಿ ನೋಡಿ ಇದು ಪೊಟ್ಯಾಟೊ ಫಾರ್ಮಿಂಗ್ ಫುಲ್ ಮಾಡಿಲ್ಲ, ಇಷ್ಟಿಷ್ಟೇ. ಇದೆಲ್ಲ ಅವ್ರವ್ರಿಗೋಸ್ಕರ ಮಾಡ್ಕೊಳ್ತಾರೆ, ಆ ಮನೆಗೋಸ್ಕರ. ಇದು ಪೊಟ್ಯಾಟೊ, ಅದ್ರ ಮಧ್ಯಾಹ್ನ ಏನೋ ಹಾಕಿದ್ದಾರೆ ನೋಡಿ ಬಾಯ್ಸ್. ಇಲ್ಲಿಂದ ಹೆಂಗಿದೆ ನಿಜ ಒಂಥರ ಡ್ರೀಮ್ ಪ್ಲೇಸ್ ಥರ. ಈ ಫ್ಲ್ಯಾಗ್ ನೋಡಿ, ಇದು ಬರೀ ಮನೆಯದು ಅಂದರೆ ಈ ಫುಲ್ಲು ಊರ್ದು ಹೆಡ್ದು ಮನೆ ಮೇಲೆ ಮಾತ್ರ ಇದಿರುತ್ತೆ ಈ ಥರ ಫ್ಲ್ಯಾಗ್. ಆ್ಯಂಡ್ ದಟ್ ಈಸ್ ಅವರ್ ಹೌಸ್ ಬಡೀಸ್. ಇಲ್ಲೂ ಇದೆ ಫ್ಲ್ಯಾಗ್ ನಮ್ಮ ಮನೆ ಮೇಲೆ. ಇಲ್ಲಿಂದ ನಾನು ತೋರಿಸ್ತೀನಿ ಇದು ಜಮೀನು ಹೆಂಗಿರುತ್ತೆ ನಮ್ಮದು ಅಂತ. ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಸ್ವಲ್ಪ ದೂರ ಮನೆ ಹತ್ರ ಹೋಗ್ಕೊಂಡು ಸಿಗೋಣ ಬಾಯ್ಸ್. ಬಾಯ್ಸ್ ಇವಾಗ ಏನಾಯ್ತಂದರೆ
ಇಲ್ಲಿ ಫುಲ್ ಡೌನ್ ಥರ ಇದೆ ಮನೆ ಹೋಗೋಕ್ಕೆ. ನಮ್ಮದು 3 ರೋಡ್ ಇತ್ತು, ಇಲ್ಲ 2 ಇತ್ತು. ಇವಾಗ ನಮ್ಮದು ನಾವು ಸ್ವಲ್ಪ ಮೇಲಿಂದ ಕೆಳಗಡೆ ಬಂದ್ವಿ, ಅದಕ್ಕೆ ಏನಾಯಿತು ಎರಡು ರೋಡ್ ಕಾಣಿಸ್ತು. ನಾವು ಕೆಳಗೆ ಅಂದ್ಕೊಂಡು ಕೆಳಗೆ ಬರೋಕ್ಕೆ ಹೋದ್ವಿ, ಮೇಲೆ ಹೋಗಕ್ಕೆ ಹೋದ್ವಿ, ಸೆಕೆಂಡ್ ಡೌನ್ ಅಂತ ನೋಡಿದ್ರೆ ಫಸ್ಟ್ ಡೌನು. ಇವಾಗ ಮತ್ತೆ ಅರ್ಧ ಬೆಟ್ಟ ಹತ್ಬೇಕಾಗಿತ್ತು ನಾವು. ಅರ್ಧ ಬೆಟ್ಟ ಹತ್ತಿ ಅರ್ಧ ಬೆಟ್ಟ ಇಳ್ದು ಮತ್ತೆ ಮನೆಗೆ ಹೋಗ್ಬೇಕಾಗಿತ್ತು. ಇಲ್ಲಿ ನೋಡಿ ಇದೆಲ್ಲ ಪೂಜೆ ರೆಡಿ ಮಾಡಿದ್ದಾರೆ. ಇದೆಲ್ಲ ಇವತ್ತು ಪೂಜೆ. ನಾವು ಬಂದಿರೋ ಮೇನ್ ರೀಸನ್ನೇ ಅದು, ಮನೆ ದೇವ್ರ ಪೂಜೆ ಮಾಡೋಕ್ಕೆ. 3-4 ಇಯರ್ಸ್ ಆಯ್ತಂತೆ ಪೂಜೆ ಮಾಡಿ. ಅದು ಸ್ಟೋರಿ ಇದೆ, ಮುಂದೆ ಹೇಳ್ತೀನಿ ನಿನಗೆ ಪೂಜೆ ಮಾಡಿಲ್ಲ ಅಂತ. ಹೋಗ್ತಾ ಇದ್ದೀವಿ ನೋಡಿ ಮನೆ ಹತ್ರ. ಮಸ್ತಾಗಿದೆ ಮನೆಯಿಂದ ವ್ಯೂ. ಮನೇನೂ ಅಷ್ಟೇ ಫುಲ್ಲು, ಈಚೆ ಎಲ್ಲ ಸ್ಟೋನ್, ಒಳಗಡೆ ವುಡ್ಡು ಮತ್ತು ಮಣ್ಣು. ಮಸ್ತಾಗಿದೆ ಎಲ್ಲ. ನಮ್ಮ ತಾತನೂ ಮೀಟ್ ಮಾಡಿಸ್ತೀನಿ. ಸೊ ಪ್ಲೀಸ್ ವೇಟ್.